ಎಲ್ಲ ನಮ್ಮ ಶರಣ ಬಾಂಧವರಿಗೂ ಶರಣಾರ್ಥಿ. ಒಂದು ಬಸವ ಕಲ್ಯಾಣದ ಒಂದು ಘಟನೆ ಹೇಳ್ತೀನಿ. ಕತೆ ಅಂತ ಹೇಳ್ತೀವಿ, ನಮ್ಮ ಕಡೆ ಕತೆ ಕೇಳ್ತಿದ್ರು. ಆ ಕತೆ ಒಂದು 5-10 ನಿಮಿಷ ಇರ್ಬೋದು. ಕೇಳೋ ಮನಸ್ಸಿದ್ರೆ ಕೇಳಿ, ಇಲ್ಲಾಂದ್ರೆ ಮ್ಯಾಗೆತ್ತರಿ, ಹಂಗೇನಿಲ್ಲ. ನೇರವಾಗಿ ಕತೆ ಬರೋಣ ಏನು ವಿಷಯ ಅಂತ. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಿಚ್ಚರ ರಾಜ ಇದ್ದೀನು. ಮಂತ್ರಿ ಯಾರಿದ್ದೀರ ಅಂತ ನಿಮಗೆಲ್ಲ ಗೊತ್ತದ, ಬಸವಣ್ಣವ್ರು ಇದ್ದೀರಂತ. ಅವಾಗ ಏನಪ್ಪ ಆಯ್ತಂದ್ರೆ ಎಲ್ಲ ದೇಶ ತುಂಬ ಒಂದು ಪ್ರಚಾರ ಬಂತು. ಏನಪ್ಪ ಅಂದ್ರೆ ಈ ಬರೋ ವರ್ಷ ಬರಗಾಲ ಬರುತ್ತೆ, ಕುಡಿಯೋಕೆ ನೀರು ಸಿಗಲ್ಲ ಅಂತ. ರಾಜ ಆತ ಯೋಚನೆ ಮಾಡ್ದ, ಬರಗಾಲ ಬಂತಂದು ಕುಡ್ಲಿಕ್ಕೆ ನೀರು ಸಿಗಲ್ಲ ಜನಗಳಿಗೆ ಏನೋ ಅಂತ ಯೋಚನೆ ಮಾಡ್ದ. ಏನು ತೀರ್ಮಾನ ತೊಗೊಂಡಂದ್ರೆ ಒಂದು ಕೆರೆ ನಿರ್ಮಾಣ ಮಾಡೋಣ ದೊಡ್ಡದು. ಮಳೆಗಾಲದಲ್ಲಿ ಕೆರೆಯಲ್ಲಿ ನೀರು ಜಮಾ ಆಗಿ ಬರಗಾಲದಲ್ಲಿ ಕುಡಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಏನು ಮಾಡ್ದ, ಒಂದು 3,000 ಜನ ಕೆರೆ ನಿರ್ಮಾಣ ಮಾಡೋಕೆ ಹಚ್ಚಿದ. 30 ದಿನಗಳ ಕಾಲ ಕೆರೆ ನಿರ್ಮಾಣ ಮಾಡಿ ದೊಡ್ಡದೊಂದು ಕೆರೆ ನಿರ್ಮಾಣ ಮಾಡಿದ್ರು. ಮಳೆಗಾಲ ಏನು ಬಂತು, ಒಂದು 4 ದಿನ ಕಂಟಿನ್ಯೂ ಮಳೆ ಬಂತು. ಮಳೆ ಬರೋಣ ರಾಜ ಯೋಚನೆ ಮಾಡ್ತಾನೆ, ಕೆರೆಯಲ್ಲಿ ನೀರು ನಿಂತಿರ್ಬೋದು, ಹೋಗಿ ನೋಡ್ಕೊಂಡು ಬರೋಂತ ಕೆರೆ ಹತ್ತಿರ ಬರ್ತಾನೆ. ಕೆರೆ ಹತ್ತಿರ ಬಂದು ನೋಡ್ತಾನೆ, ಒಂದು ನೆನೆ ಕೂಡ ನೀರು ನಿಂತಿಲ್ಲ. ಯೋಚನೆ ಮಾಡ್ತಾನೆ, ಹಿಂಗಾಯ್ತಪ್ಪ, ಒಂದು ನೆನೆ ಕೂಡ ನೀರು ನಿಂತಿಲ್ಲ, 4 ದಿನ ಮಳೆ ಬಂತು ಅಂತ ಯೋಚನೆ ಮಾಡ್ತಾನೆ. ಬಸವಣ್ಣವ್ರ ಸೋದೆ ಮಾತಾಡೋಣ, ಬಸವಣ್ಣವ್ರ ಹೋಗಿ ಮಾತಾಡೋಣ ಅಂತ ಮತ್ತು ರಾಜ್ಯದ ಆಸ್ಥಾನಕ್ಕೆ ಬರ್ತಾನೆ. ಬಸವಣ್ಣವರು 4 ದಿನ ಆಯ್ತು ಬಂದಿಲ್ಲ. ಕೇಳ್ತಾನೆ, ಸೈನಿಕರು ಯಾಕೆ ಬಂದಿಲ್ಲ ಅಂತ. ಬಸವಣ್ಣನವರು 4 ದಿನ ಆಯಿತು ಊರಲ್ಲಿಲ್ಲ, ಎಲ್ಲಿಗೂ ಹೋಗಿದ್ದಾರೆ ಅಂತಾರೆ. ಅಂತ ರಾಜ ಅಂತಾನೆ. ನೋಡೋಣ ಅಂತ ಊರಾಗ ಒಬ್ಬ ಮಂತ್ರವಾದಿ ಹೇಳ್ದ, ಕರ್ಕೊಂಬರ್ರಿ ಅಮಿಗೆ ಕೇಳೋಣ ಯಾಕೆ ಹಿಂಗಾಗ್ಯದ ಅಂತ. ಹೋಯ್ತವ್ರ ಸೈನಿಕರು ಮಂತ್ರವಾದಿ ಕರ್ಲ್ಯಾಕ. ಮಂತ್ರವಾದಿ ಊಟ ಮಾಡ್ಕೋತ ಕುಂತಿರ್ತಾನೆ ಮನ್ಯಾಗ. ಸೈನಿಕರು ಹೋಗಿ ಅವಾಜ್ ಹಾಕ್ತಾರ, ಯಾರು ಅಂತ ಕೇಳ್ತಾನೆ. ನಾವು ರಾಜ್ಯನ ಸೈನಿಕರು ಇದ್ದೀವಿ, ರಾಜ್ಯ ನಿಮಗೆ ಬಾ ಅಂದನಂತ. ಮಂತ್ರಿ ಅವ ಅಂತಾನ, ಊಟ ಮಾಡೋದು ಬಿಟ್ಟೇ ಬರ್ತಾನೆ ಮಂತ್ರವಾದಿ. ಒಳ್ಳೆ ಒಂದು ಬ್ಯಾಗ್ ಹಾಕೋತಾನ, ಏನೇನೋ ತೊಗೊಂಡು ರಾಜ್ಯನ ಆಸ್ಥಾನಕ್ಕೆ ಬರ್ತಾನೆ. ಬಂದು ಕೇಳ್ತಾನೆ ರಾಜರಿಗೆ, ಯಾಕ್ರಿ ರಾಜ್ಯರ ನಮ್ಗೆ ಯಾಕೆ ಕರ್ಸಿರಿ ಅಂತ. ರಾಜ ಅಂತಾನ, ಈಗ ಬರಗಾಲ ಬರೋ ಟೀಮ್ ಅದ, ನೀರು ಸಿಗಲ್ಲ ಅಂತ ಒಂದು ಕೆರೆ ಮಾಡೀನಿ. ಆ ಕೆರೆ ಒಳಗೆ ಒಂದು ಹನಿ ನೀರು ನಿಂತಿಲ್ಲ. 4 ದಿನ ಮಳೆ ಬಂದರೂ ಒಂದು ಹನಿ ಕೂಡ ನೀರು ನಿಂತಿಲ್ಲ. ಇದಕ್ಕೇನು ಸಮಸ್ಯೆ, ಏನು ಪರಿಹಾರ ಕೊಡು ಅಂತ ಕೇಳ್ತಾನೆ ತಾಂತ್ರಿಕ ಮಂತ್ರವಾದಿ. ಅವಂದು ಏನದ ಅವನಿಗೆ ಗೊತ್ತಿಲ್ಲ, ಏನು ಪರಿಹಾರ ಕೊಡ್ತಾನೆ. ಮೂಢನಂಬಿಕೆ ನೋಡೋದು. ಅವ್ನ ಮನ್ಯಾಗ ಒಂದು ಓದು ಹೊಡೆದಿರ್ತದೆ, 4 ಕೊಡ ನೀರು ನಿಂದ್ರಲ್ಲ, ಅದಕ್ಕೆ ಸುಣ್ಣ ಬಣ್ಣ ಮೆತ್ತಾನ, ಅದು ಒಂದು ಓಡ್ ತುಂಬಲಕ್ಕಾಗಲ್ಲ. ಕೆರೆ ತುಂಬ ಪರಿಹಾರ ಏನು ಕೊಡ್ತಾನೆ, ಇದೇ ಮೂಢನಂಬಿಕೆ. ಮತ್ತೇನು ಮಂತ್ರವಾದಿ ಬರ್ತಾನೆ, ಅದು ಇದು ತೆಗಿತಾನೆ. ಅರ್ಧ ಗಂಟೆ ಯೋಚನೆ ಮಾಡ್ತಾನೆ, ಏನಾರ ಒಂದು ಅನ್ನೋಣ ಸೊಲ್ಯೂಷನ್ ಕೊಡೋಣ, ನಂದೇನು ಮಾತು ಸಚ್ಚಾಗಲ್ಲ ಅಂತ. ಅದು ಇದು ಯೋಚನೆ ಮಾಡಿ ಕೊಡ್ತಾನೆ. ಒಂದು ಏನಪ್ಪ ಅಂದ್ರೆ, ಈ ಕೆರೆ ಹಿಂಗಾಗ್ಯದ, ಇದಕ್ಕೊಂದು ಬಲಿ ಕೊಡ್ಬೇಕಂತ. ರಾಜ ಅಂತಾನೆ, ಆ ಬಲಿ ಕೊಡೋಣ, ಒಂದ್ಯಾಕೆ 3 ಬಲಿ ಕೊಡೋಣ ಅಂತ ಅಂತಾನಂತ. ಇಂಥ ಬಲಿ ಅಲ್ಲ, ಮನುಷ್ಯನ ಬಳಿ ಕೇಳೋದು. ಇಂಥ ಮನುಷ್ಯ ಅಲ್ಲ, ಜಗವೇ ಅರಿಯಲಾರತ, ಜಗವೇ ನೋಡಲಾರತ ಒಂದು ಮಗುವಿನ ಬಲಿ ಕೊಡ್ಬೇಕಂತಾನ. ಕೇಳಿ, ಒಂದು ಮಗುವಿನ ಬಲಿ. ಅವಾಗ ರಾಜ್ಯ ಅಂತಾನ, ಜನಗಳೆಲ್ಲ ಆಶ್ಚರ್ಯ ಆಯ್ತಾರೆ, ಹಿಂಗೆ ಅಂದನಪ್ಪ ಅಂತ. ರಾಜ್ಯ ಕೇಳ್ತಾನ, ಇದಕ್ಕೆ ಬಿಟ್ಟು ಬೇರೆ ಒಂದು ಉಪಯೋಗ ಹೇಳಂತಾನ. ಇಲ್ಲ ಇದು ಒಂದೇ ಬಂದೋದು ಅಂತ ಅಂತಾನವ. ಅಂದು ಒಂದು ತೊರೆ ದನ ರೊಕ್ಕ ತೊಗೊಂಡು ಅಲ್ಲಿಂದ ಹೋಯ್ತಾನವ ಮಂತ್ರವಾದಿ ಮನೆಗೆ. ರಾಜ್ಯಾಗ ನಿದ್ದೆ ಹತ್ತಲ್ಲ, ರಾತ್ರಿ ಬೇಡ ಹಿಂಗೆ ಕೊಡ್ತಾನೆ. ಹಿಂಗೆ ಅಂದನಪ್ಪ, ಏನು ಮಾಡಬೇಕು ಏನಿಲ್ಲ ಅಂತ. ಬೆಳಗ್ಗೆ ಆಯ್ತದು. ಬೆಳಗ್ಗೆ ಸೈನಿಕರಿಗೆ ಕರಿತಾನ, ಊರಾಗ ಹೋರಿ, ಯಾರಾದ್ರೂ ಕಣ್ಣಿಗೆ ಒಂದು ಮಗು ಕಾಣಿದ್ರೆ ಎತ್ತಾಕೊಂಡು ಕೆರೆ ಹತ್ತಿರ ಬನ್ನಿ ಅಂತಾನೆ. ಆಯ್ತು, ಹೋದ್ರು ಸೈನಿಕರು ಊರಾಗ ಹೋಗಿ ಅಲ್ಲಿ ಇಲ್ಲಿ ನೋಡ್ತಾರೆ, ಎಲ್ಲೂ ಸಿಗಲ್ಲ. ಒಬ್ಬಕ್ಕೆ ತಾಯಿ 2 ತಿಂಗಳು ಮಗುನ ಮೈ ತೊಡ್ತಾ ಕುಂತಿದ್ರು. ಸ್ನಾನ ಮಾಡಿಸುವಾಗ ಏನಂತಂದ್ರೆ ನೋಡ್ತಾರ ಸೈನಿಕರೆಲ್ಲ ನೋಡ್ತಾರೆ, ದೂರಿಂದ ನೋಡ್ತಾರ. ಈ ಮಗು ತೊಗೊಂಡೋಗೋಣ ಅಂತ ತಾಯಿಯ ಕೈಯಿಂದ ಮಗು ಕಸ್ಕೊಂಡು ಒಂದು ಮಾತಾಡಲ್ಲ. ತಾಯಿ ಕೇಳ್ತಾರೆ, ನಮ್ಮ ಮಗುನ ಯಾಕೆ ಕಸ್ಕೊಂಡೆ, ಏನು ತಪ್ಪು ಮಾಡಿನ, ನಮ್ಮ ಮಗು ಏನು ತಪ್ಪು ಮಾಡಿ ಅಂತ ಕೇಳ್ತಾರೆ. ಸೈನಿಕರು ಒಂದು ಮಾತಾಡಲ್ಲ, ಅಲ್ಲಿಂದ ಹಿಂಗೆ ತೊಗೊಂಡೋಯ್ತಾರೆ. ತಾಯಿಗೇನು ಅರ್ಥನೇ ಆಗಲ್ಲ, ಹಿಂಗೈತಪ್ಪ, ಹಿಂಗೆ ಒಯ್ಲತ್ತರು ಅಂತ. ಅವ್ರ ಹಿಂದನೇ ಓಡ್ಕೋತ ಎಲ್ಲಿಗೆ ಕೆರೆ ಹತ್ತಿರ ಬರ್ತಾರೆ. ಕೆರೆ ಹತ್ತಿರ ಬಂದು ನೋಡ್ತಾರೆ, ತಾಯಿ ಸಾವಿರಾರು ಜನ ಸೇರ್ಯಾರ. ರಾಜ ಪೂರ ಅಲ್ಲೇ ಕುರ್ಜಿ ಹಾಕೊಂಡು ಕುಂತಾನ. ನನ್ನ ಮಗುನ ತೊಗೊಂಡು ರಾಜನ ಬಳಿ ಹೋದ್ರು. ನಾ ಏನು ತಪ್ಪು ಮಾಡೀನಿ ಅಂತ ಯೋಚನೆ ಮಾಡ್ಕೋತ ತಾಯಿ ರಾಜನ ಹತ್ತಿರ ಬರ್ತಾರೆ. ರಾಜನ ಹತ್ತಿರ ಬಂದು ಕೇಳ್ತಾರೆ, ರಾಜ ನನ್ನ ಮಗುನ ಯಾಕೆ ತಂದಿರಿ, ನಾ ಏನು ತಪ್ಪು ಮಾಡೀನಿ, ಮಗು ಏನು ತಪ್ಪು ಮಾಡ್ಯಾರ. ರಾಜ ಅಂತಾನ, ನೋಡ್ತಾಯಿ ನೀನು ಒಂದು ತಪ್ಪು ಮಾಡಿಲ್ಲ, ಮಗು ಏನು ತಪ್ಪು ಮಾಡಿಲ್ಲ. ನಾವೊಂದು ಕೆರೆ ಇದು ಮಾಡೀನಿ, ಬರಗಾಲ ಬರ್ತದಂತ. ಆ ಕೆರೆ 4 ದಿನ ಆಯ್ತು ಮಳೆ ಬಂದು 4 ದಿನ ಆಯಿತು, ಒಂದು ಹನಿ ನೀರು ನಿಂತಿಲ್ಲ.
ಇಲ್ಲಿ ಹೋಗಿ ಕೇಳಿದೆ ಮಂತ್ರವಾದಿ ಬಳಿ ಕೂಡ ನನ್ನ ಮಗುನ ಅದಕ್ಕೆ ತಂದೀವಿ ಅಂತ. ನಿನಗೇನು ಬೇಕು, ಸಂಪತ್ತು ಬೇಕಾ, ಹಣ ಬೇಕಾ, ಬಂಗಾರ ಬೇಕಾ, ಎಲ್ಲ ತಗೋ, ಮಗುನ ಮರೆತು ಬಿಡು ಅಂತಾರ. ತಾಯಿ ಅಂತಾರ, ರಾಜ ನಿಂದು ರೊಕ್ಕ ಬೇಡ, ಸಂಪತ್ತು ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಆ ಮಗುನ ನಂಗೆ ಕೊಟ್ಬಿಡು, ಇದು ರಾಜ್ಯನೇ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀನಿ ಅಂತಾರೆ ತಾಯಿ. ಅಂದರೂ ರಾಜ ಕೇಳಲ್ಲ, ಇಲ್ಲ ತಾಯಿ ಕೊಡೋಕ್ಕಾಗಲ್ಲ, ಬರೀ ಕೊಡಬೇಕೇ ಈ ದಿನ ಅಂತ ಜಿದ್ದು ಮಾಡ್ತಾನೆ. ರಾಜ ನೋಡಿದ್ರೆ ಜನಗಳಿಗೆ ನೋಡ್ತಾರೆ. ತಾಯಿ ನೀವಾದರೂ ಯಾರಾದರೂ ಹೇಳ್ರಿ, ಇದೆಲ್ಲ ಮೂಢನಂಬಿಕೆ ಹಾಗಲ್ಲ ಅಂತ. ರಾಜ ಹುಚ್ಚಾಗ್ಯಾನ ನೀವಂತ ಎಲ್ಲ ಕಡೆ ಎಲ್ಲರಿಗೆ ಕೈ ಮುಗಿತಾರೆ. ಎಲ್ಲ ಜನ ಕೈ ಕಟ್ಟಿ ನೆತ್ತಿ ತಾಳ ಹಾಕೊಂಡು ನಿಂತ್ಕೊಂಡ್ಬಿಡ್ತಾರೆ. ತಾಯಿ ಮನಸ್ಸಿನ ಅನ್ಕೋತಾರ, ಏನು ಮೂಢನಂಬಿಕೆ ಅಪ್ಪ, ಒಂದು ಮಗುವಿನ ಬಳಿ ಕೊಡ್ತಾರ ಇವರು ಅಂತ. ತಾಯಿ ಮನಸ್ಸು ಕರಗೋಯ್ತು. ತಾಯಿ ಸುಮ್ಮನೆ ನಿಂತರು ಸೈಲೆಂಟಾಗಿ. ಆಯ್ತು, ಈಗ ದೇವ್ರು ಬಂದರೂ ಕೂಡ ನಮ್ಮ ಮಗುನ ಕಾಪಾಡಲ್ಲ, ಜನರ ಕಲ್ಲ ಮನಸ್ಸಾಗ್ಯದ ಈಗ ಅಂತ. ತಾಯಿ ಮನಸ್ಸಿತ್ತು, ಜೀವ ಇಲ್ಲ, ತಾಯಿ ನಿಂತುಬಿಟ್ಟು ಏನು ಮಗುನ ಹಿಂಗೆ ಬಳಿ ಕೊಡ್ಬೇಕಂತ ಅನ್ನೋ ಟೈಮಿನಲ್ಲಿ ಬಸವಣ್ಣ ಬರ್ತಾರ, ನಿಲ್ಲಿ ಅಂತಾರ. ಎಲ್ಲರ ಮುಖದಲ್ಲಿ ನಗು. ತಾಯಿ ಜೀವ ಹೋಗಿದ್ದು, ತಾಯಿ ಜೀವ ಬಂತು, ಬಸವಣ್ಣವ್ರು ಬಂದಾರ, ಮಗು ಅಂತೂ ಈಗ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ತಾಯಿ ಖುಷಿ ಬರ್ತಾರೆ. ಎಲ್ಲ ವಿಡಿಯೋ ನೋಡ್ತಾರೆ, 10,000 ಜನ ವಿಡಿಯೋ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಮುಂದೆ ಏನಾಯಿತು, ಬಸವಣ್ಣವರು ಮಗುನ ಕಾಪಾಡ್ರ, ಏನು ಬಳಿ ಕೊಟ್ರ, ಮುಂದಿನ ಕತೆ ಕೇಳ್ಬೇಕಂತ ಅಂಬರ ಅದೇ ಇಲ್ಲೋ ನಿಮಗೆ. ಏನಂದ್ರು ಬಸವಣ್ಣವ್ರು ಬಂದು 4 ದಿನ ಯಾವ ಊರಿಗೆ ಹೋದ್ರು, ಈಗ ಬಂದು ಕಾಪಾಡ್ತಾರೆ ಇಲ್ಲ, ಮತ್ತು ಕೆರೆ ತುಂಬುತ್ತಿಲ್ಲ, ಮಂತ್ರವಾದಿ ಏನು ಮಾಡ್ತಾರೆ, ಇದೆಲ್ಲ ತಿಳ್ಕೊಂಬ ಆಸೆ ನಿಮಗೆ ಅದನ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಸುಮ್ಮನೆ 10,000 ಜನ ನೋಡ್ತೀರ, ಲೈಕ್ ಬೇಡ, ಫಾಲೋ ಬೇಡ, ಏನು ಬೇಡ. ಮುಂದೆ ಏನಾಯ್ತು ಅಂತ ಒಂದು ಕಮೆಂಟ್ ಹಾಕ್ರಿ, ಮುಂದಿನ ವಿಡಿಯೋ ಮಾಡಾಕ್ತೀನಿ. ಇಲ್ಲಾಂದ್ರೆ ಈಟಿಕೆ ಬಿಟ್ಬಿಡೋಣ. ಜೈ ಬಸವಣ್ಣ.